ಇವಾಗ ನಾನು ಕೊಲ್ಲೂರಿಂದ ಮುರುಡೇಶ್ವರ ಹೋಗಬೇಕಾದ್ರೆ ದಾರಿ ಹೇಗಿತ್ತು ಅಂತ ನಾನು ನಿಮಗೆ ರೆಕಾರ್ಡ್ ಮಾಡಿದ್ದೀನಿ. ಅದನ್ನು ಕೆಲವು ಕ್ಲಿಪ್ಸ್ನ ನೀವು ನೋಡಿ ಎಂಜಾಯ್ ಮಾಡಿ. ಆವಾಗ ನಾನು ಹೋಗಿದ್ದಾಗ ಮಳೆ ಬರ್ತಿದ್ದ ಕಾರಣ, ಮಳೆಗಾಲ ಆಗಿದ್ದ ಕಾರಣ ಎಷ್ಟು ಹಸಿರಾಗಿದೆ ನೋಡಿ, ವಾತಾವರಣ ಎಲ್ಲ ಸೂಪರಾಗಿದೆ. ಇದು ಮುರುಡೇಶ್ವರ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ನಾನಿಲ್ಲಿ ಒಂದು ಹೋಟ್ಲಲ್ಲಿ ತಿಂಡಿ ಮಾಡಿಕೊಂಡು ಆಮೇಲೆ ದೇವಸ್ಥಾನದ ಕಡೆ ಹೊರಟೆ. ನೀವು ನೋಡ್ಬೋದು, ಅವಾಗ ಇನ್ನೂ ಕೋವಿಡ್ ಇತ್ತು, ಅದಕ್ಕೆ ಎಷ್ಟೊಂದು ಜನ ಮಾಸ್ಕ್ಗಳನ್ನ ಹಾಕ್ಕೊಂಡು ಓಡಾಡ್ತಾಯಿದ್ರು. ಇದೇ ಮುರುಡೇಶ್ವರ ದೇವಸ್ಥಾನದ ಎಂಟ್ರೆನ್ಸು. ನೀವು ನೋಡ್ಬೋದು, ಇಲ್ಲಿ ಬಾರ್ಗಳೆಲ್ಲ ಹಾಕಿದ್ದಾರೆ, ಸಡನ್ನಾಗಿ ಹೋಗಬಾರ್ದು ಅಂತ. ದೇವಸ್ಥಾನದ ಒಳಗಡೆ
ನಿಮಗೆ ಲಗೇಜ್ ಕೌಂಟರ್ ಇದೆ, ಅದಕ್ಕೆ ಡೆಸಿಗ್ನೇಟೆಡ್ ಟೈಮಿಂಗ್ಸ್ ಇದೆ. ಮತ್ತು ನಿಮಗೆ 18ನೇ ಮಾಡಿನೋ 13ನೇ ಮಾಡಿಗೋ ಹೋಗೋದಕ್ಕೆ ನಿಮಗೆ ಲಿಫ್ಟ್ಗೆ ನೀವು ಟಿಕೆಟ್ ತೊಗೊಬೇಕಾಗುತ್ತೆ. ಅದನ್ನು ನಾನು ಮುಂದೆ ತೋರಿಸ್ತೀನಿ. ನಾನು ಹೇಳಿದ್ನಲ್ಲ, ಅಲ್ಲಿ ಮಾಡಿ ಮೇಲೆ ಹೋದಾಗ ಟಿಕೆಟ್ ತೊಗೊಂಡು ಈ ಥರ ನೀವು ಮೇಲ್ಗಡೆ ನಿಂತ್ಕೊಂಡು ಸಮುದ್ರನ ನೋಡ್ಬೋದು ಮತ್ತು ಸುಂದರವಾದ ವಾತಾವರಣ ನೋಡ್ಬೋದು. ಹಾಗೆ ನೀವು ಮುರುಡೇಶ್ವರ ಟೌನ್ನು ಸಹ ನೀವು ಸ್ವಲ್ಪ ದೂರದ ಮಟ್ಟಿಗೆ ನೀವು ನೋಡ್ಬೋದು. ನೋಡಿ, ಇಲ್ಲಿ ಶಿವನ್ ಸ್ಟ್ಯಾಚು ಕಾಣಿಸ್ತಾ ಇದೆ ನಿಮಗೆ. ಸಮುದ್ರದ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಅಲ್ಲಿ ತುಂಬ ಕಮ್ಮಿ ಜನ ಬಿಡೋದು ಲಿಫ್ಟಲ್ಲಿ, ಅದರಿಂದ ನೀವು ಸ್ವಲ್ಪ ಅಲ್ಲಿ ಬೇಗನೆ ಮುಂದಕ್ಕೆ ಹೋಗಿ ಅಂತ ಇರ್ತಾರೆ. ಸೊ ಅದನ್ನು ನೀವು ನೋಡ್ಕೊಂಬಿಟ್ಟು ನೀವು ಆದಷ್ಟು ಬೇಗ ನೋಡಿಕೊಂಡು ಆಮೇಲೆ ನೀವು ಅದೇ ಲಿಫ್ಟಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಈ ಬಸ್ ಸ್ಟ್ಯಾಂಡನ್ನ ನಾನು ಯಾವತ್ತೂ ಲೈಫಲ್ಲಿ ಮರೆಯಲ್ಲ. ಯಾಕಂದರೆ ಇಲ್ಲೇ ನಾವು ಒಂದು ಸಲ ರೋಡ್ ಸೈಡಲ್ಲಿ ಮಲಗಿದ್ದಿತ್ತು.
ಅದು ಅವಾಗ ಹೆಂಗಿತ್ತು ಇವಾಗಲೂ ಹಂಗೆ ಇದೆ, ಒಂಚೂರು ಏನೋ ಚೇರ್ಸ್ ಆ್ಯಡ್ ಮಾಡಿದ್ದಾರೆ ಅಷ್ಟೇ ಇದಕ್ಕೆ. ಓಕೆ ಬನ್ನಿ, ದೇವಸ್ಥಾನ ಇದೇ ಎಂಟ್ರೆನ್ಸು. ನೀವು ನೋಡ್ತಾ ಇರ್ಬೋದು ಮಹಾಶಿವನ ಸ್ಟ್ಯಾಚು ತುಂಬಾ ಅದ್ಭುತವಾಗಿದೆ. ಹಾಗೂ ಅಲ್ಲಿ ರಾವಣ ಆತ್ಮಲಿಂಗನ ಗಣೇಶನ್ ಕೊಡ್ತಾ ಇರೋದು ಕಾಣಿಸ್ತಿದೆ, ಅದೇ ಅಂದ್ಕೊತೀನಿ ಇಫ್ ಐ ಆಮ್ ನಾಟ್ ರಾಂಗ್. ಮತ್ತು ಈ ಕಡೆ ಅವನು ತಪಸ್ಸು ಮಾಡ್ತಿದ್ನಲ್ಲ ಅವ್ರ ತಾಯಿಗೋಸ್ಕರ, ಅದು ಅಲ್ಲಿ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ಹಾಗೂ ಓಕೆ ಮೆಟ್ಲು ಚಪ್ಪಲಿ ಬೀಚ್ ಹತ್ತಬೇಕು ಇದಕ್ಕೆ. ಮತ್ತೆ ಓಕೆ ಹೋಗೋಣ ಬನ್ನಿ. ನಿಮ್ಮಲ್ಲಿ ಇರಲಿ ಈ ನನ್ನ ಸೀಕ್ರೆಟ್. ನಾನು ಶೂಸ್ ಹಾಕ್ಕೊಂಡಿದ್ದೀನಿ, ಅದೇ ನನ್ನ ಸೀಕ್ರೆಟ್. ನೀವು ನೋಡ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ಸ್ಟೇರ್ಸ್. ಇಲ್ಲಿ ಬೈಕಲ್ಲೆಲ್ಲ ಬರ್ಬೋದು. ಬೈಕಲ್ಲಿ ಬಂದರೆ ಅದಕ್ಕೆ ಎಂಟ್ರೆನ್ಸ್ ಈ ಕಡೆಯಿಂದ ಇದೆ, ಆ ಕಡೆಯಿಂದ ಸಾರಿ ಇಲ್ಲಿಂದ ಈ ಕಡೆಯಿಂದ ಬರ್ಬೋದು. ಮತ್ತೆ ಇಲ್ಲೂ ಮೆಟ್ಲಿದೆ ನೋಡಿ, ಇಷ್ಟೊಂದು ಮೆಟ್ಲಿದೆ, ಎಣ್ಸೋಕ್ಕಾಗಲ್ಲ, ನೀವು ಹೇಳ್ಸ್ಕೊಳ್ಳಿ. ಮೇಲೆ ಹೋದ್ಮೇಲೆ ಮತ್ತೆ ವೀಡಿಯೋ ಆನ್ ಮಾಡ್ತೀನಿ, ಬಾಯ್. ಮತ್ತು ಅಲ್ಲಿಗೆ ಬಂದಮೇಲೆ ಇದು ಸೆಕೆಂಡ್ ಸೆಟ್ ಆಫ್ ಸ್ಟೆಪ್ಸು. ಇದು ನಂದಿ ವ್ಯೂ ನೋಡಿ, ತುಂಬ ಸುಂದರವಾಗಿದೆ. ಅಲ್ಲಿ ನೋಡಿ ಆತ್ಮಲಿಂಗ, ಎಲ್ಲರೂ ಬೇಡ್ಕೊಳ್ಳಿ. ಅದೇ ಆಮೇಲೆ ಮತ್ತೆ ನಾನು ತೆಗೆದಿದ್ದನಲ್ಲ ಹೆಡಿನ್ ಫ್ಲೋರಿಂದ 4 ದಿಕ್ಕಿನಿಂದ, ಅದು ಅಲ್ಲಿಂದನೇ ಮೇಲ್ಗಡೆ. ನಿಮಗೆ ಸರಿಯಾಗಿ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ, ಜನ ನಿಂತಿದ್ದಾರೆ. ರಥ ಶ್ರೀಕೃಷ್ಣ ಪರಮಾತ್ಮ, ಮಹಾಶಿವ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾರು. ಓಕೆ, ಅದು ಆ ಕಡೆ ಮೆಟ್ಲು ಇಳಿಬೇಕು ಅದು ಅಂದ್ಕೊತೀನಿ, ಇದು ಹತ್ತಬೇಕಾಗಿರೋದು ಅಂತ ಅಂದ್ಕೊತೀನಿ. ಹತ್ಬಿಟ್ಟು ಮತ್ತೆ ನಿಮಗೆ ಮಾಡ್ತೀನಿ, ಬಾಯ್. ನೋಡಿ ಇದು ಎಂಟ್ರೆನ್ಸು, ಚೆನ್ನಾಗಿ ನಿಂತ್ಕೊಂಡಿದ್ದಾರೆ. ಆ ಕಡೆಯಿಂದ ಎಕ್ಸಿಟ್ ಆಗ್ಬೋದು ದೇವಸ್ಥಾನ. ನೀವು ನೋಡ್ಬೋದು ಇಲ್ಲೊಂದು ಕೇವ್, ಭೂ ಕೈಲಾಸ್ ಕೇವ್ ಅಂತ, ಅದರೊಳಗೆ ಹೋಗ್ತಾಯಿದ್ದೀನಿ. ಟಿಕೆಟು ಬಂದು 10 ರೂಪೀಸು. ಓಕೆ, ಹೊಡೆ ಹೋಗೋಣ. ಕ್ಯಾಶಿಯರ್ ಅಣ್ಣನ ಕೊಟ್ಬೋಣ, ತಗೋಣ.
ಮೇಲಿನ ಲೋಕದ ಮೋಹನಾಂಗರಿಗೆ ಮುಂದು ಬಂದ ಮೊರೆ ಹೋಗಲು ಮಾಧವನನ್ನ ಅವ ಕಳುಹಿದ ಮೊಮ್ಮಗನನ್ನ ಯಾರು ಆ ಮೊಮ್ಮಗ? ನಾರದ. ಶುರು. ನಾರದರು ಮಾಯೆಯನ್ನ ಪ್ರಾರ್ಥಿಸಿದರು. ಮಾಯೆ ಪ್ರತ್ಯಕ್ಷನಾದನು. ಅವನಿಗೆ ವಿಚಾರ ತಿಳಿಸಿದರು. ಮಾಯೆ ಸಹಕಾರಿಯನ್ನು ಒಪ್ಪಿದಳು. ಈಶ್ವರನ ಲಂಕೆಗೆ ಇದು ಇಲ್ಲೊಂದು ದೇವಸ್ಥಾನ ಇದೆ, ನೀವೆಲ್ಲ ನೋಡ್ಬೋದು. ಸೊ ನೋಡಿ, ಸೂರ್ಯ ದೇವ ಅಲ್ಲಿ ಒಳ್ಳೆ ಲೊಕೇಶನ್ನು. ಯಾರಾದರೂ ಬಂದರೆ ದಯವಿಟ್ಟು ಪ್ರಕೃತಿನ ಕಾಪಾಡಿ. ಇಲ್ಲ ಡಸ್ಟ್ಬಿನ್ ಇರ್ತವೆ ಇಲ್ಲಿ, ಅಂಥ ಕಡೆ ಹಾಕ್ಸಾಯಿರಿ. ಇದು ಶನಿದೇವರ ಒಂದು ದೇವಸ್ಥಾನ. ಫೋಟೋ ರಿಸ್ಟ್ರಿಕ್ಟೆಡ್ ಆಫ್ಟರ್ ದರ್ಶನ್ ಪ್ಲೀಸ್ ಮೂವ್. ಓಕೆ, ಈಗ ನಾನು ಎಂಡ್ ಮಾಡಬೇಕಾಗುತ್ತೆ. ಇವಾಗ ನೀವು ಒಂದು ಗೋಪುರ ಥರ ಕಾಣಿಸ್ತಿದೆಯಲ್ಲ, ಆ ಗೋಪುರದ ಹತ್ರ ವ್ಯಾನ್ ನಿಂತಿದೆ ನೋಡಿ ಒಂದಲ್ಲಿ. ಆ ಥರ ವ್ಯಾನಲ್ಲಿ ನೀವು ಹೈವೇಯಿಂದ ಬರಬೇಕು. ಹೈವೇಯಿಂದ ಬಂದಾದಮೇಲೆ ಅದಕ್ಕೊಂದು 10 ರೂಪಾಯಿನ ಚಾರ್ಜ್ ಮಾಡ್ತಾರೆ ಅವರು. ಸೊ ಹೈವೇಯಿಂದ ಬಂದು ಹತ್ತಿದ್ರೆ ಅವ್ರು ಬಿಡ್ತಾರೆ. ಬಿಟ್ಟು ಅಲ್ಲಿಂದ ಇಲ್ಲಿ ದೇವಸ್ಥಾನ ಆಲ್ಮೋಸ್ಟ್ ಒಂದು 200-300 ಮೀಟರ್ಸ್. ಇಲ್ಲ ಅಂದ್ಕೊಂಡು ಎಷ್ಟೊತ್ತಾದರೂ ಇರಲಿ ಬಿಡಿ, ಅದು ನೀವು ನಡ್ಕೊಂಡು ಹೋಗ್ಬೋದು. ಸೊ ನಿಮಗೇನು ಸಮಸ್ಯೆ ಆಗಲ್ಲ ತುಂಬ. ಸೊ ಇದು ಇರೋದು ಮ್ಯಾಟ್ರು.